ಅಣ್ಣ ನಿನ್ನ ಬಗ್ಗೆ ಒಂಚೂರು ತಲೆನೇ ಕೆಡ್ಸ್ಕೊತಿಲ್ವಲ್ಲಮ್ಮ. ಅಮ್ಮ, ಈಗ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ನಾನು ಹೇಳಲ್ಲ. ನನ್ನ ಮಗ ಮುತ್ತುರಾಜ್ ನನ್ನನ್ನು ಕೇಳದೆ ಒಂದು ಹೆಜ್ಜೆನೂ ಆಚೆ ಇಡಲ್ಲ. ಇದೇನಿದು ನನಗೆ ಹೇಳ್ದೆ ಹೊರಟೋಗ್ಬಿಟ್ಟಿದ್ದಾನೆ, ಹೊಸ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂತನಾ? ಅಮ್ಮ, ನಿನಗೆ ಈ ಮನೇಲಿ ಮರ್ಯಾದೆ ಕಮ್ಮಿ ಆಗ್ತಿದೆ. ಮರ್ಯಾದೆ ಯಾಕೆ ಕಮ್ಮಿ ಆಗ್ತಿದೆ ಹೇಳು? ನೀನು ಬದಲಾಗಿರೋದ್ರಿಂದ. ಹಳೆ ನೀಲಾಂಬರಿ ಆಗಿದ್ರೆ ಗತ್ತಿರ್ತಿತ್ತು. ಆದರೆ ನೀನು ಹಣ ಬೇಡ, ಆಸ್ತಿ ಬೇಡ ಅಂತ ಬದಲಾಗಿದ್ಯಾ, ಸೈಲೆಂಟ್ ಆಗಿದ್ಯಾ. ಸೈಲೆಂಟ್ ಆಗಿದ್ರೆ ಜನ ದೇವ್ರನ್ನೇ ಬಿಡೋದಿಲ್ಲ, ನಮ್ಮಂಥ ಸಾಮಾನ್ಯ ಮನುಷ್ಯರನ್ನ ಬಿಡ್ತಾರಾ? ಮಣ್ಣಲ್ಲಿ ಹಾಕಿ ಹೂತಾಕ್ಬಿಡ್ತಾರೆ. ಯೋಚನೆ ಮಾಡು, ಹಳೆ ನೀಲಾಂಬರಿ ಆಗ್ತೀಯಾ ಅಥವಾ ಅವಮಾನ ಆದರೂ ಪರವಾಗಿಲ್ಲ ನಾನು ಒಳ್ಳೆಯವಳಾಗೆ ಇರ್ತೀನಿ ಅಂತ ಅನ್ಕೋತೀಯೋ? ನಿನಗೆ ಬಿಟ್ಟಿದ್ದು. ಬೆಳ್ಳಿ, ಜಾಗ ಹೇಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಮಾವ. ನಮಸ್ತೆ ಸರ್. ನಮಸ್ತೆ. ನಾನು ಗೆಸ್ಟ್ ಹೌಸ್ ಇನ್ಚಾರ್ಜ್. ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು. ಸರ್, ನಿಮ್ಮ ಲಗೇಜ್ ಎಲ್ಲ ಎಲ್ಲಿದೆ? ಕಾರಲ್ಲಿ ಇದೆಯಾ? ಸರಿ ಸರ್, ನೀವು ಹೊರಡಿ, ನಾನು ಅದನ್ನು ತಗೊಂಬರಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರಿ. ಇವಳು ನನ್ನ ವೈಫ್ ಬೆಳ್ಳಿ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮೇಡಮ್. ಬಂದೆ ಮೇಡಮ್. ಬನ್ನಿ ಸರ್, ಇದೇ ರೂಮು. AC ಬೇಕಾದರೆ ಆನ್ ಮಾಡ್ಕೊಳ್ಳಿ, ಏನಾದರೂ ಬೇಕಾದ್ರೆ ನನಗೆ ಕೇಳಿ. ಸರಿ ಮಾವ. ಯಾಕಮ್ಮ ಟೆನ್ಷನಲ್ಲಿದೆಯಾ? ಮುತ್ತು ಫೋನ್ ಮಾಡಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದರೆ ಅಣ್ಣ ಫೋನ್ ಮಾಡಿಲ್ವಾ? ಇಲ್ಲಿ ಫೋನ್ ಕೊಡಿಲಿ. ಕರೆಕ್ಟ್ ಅಮ್ಮ, ಅಣ್ಣ ಫೋನೇ ಮಾಡಿಲ್ಲ ನೋಡು. ಅದನ್ನೇ ನಾನು ಹೇಳಿದ್ದು. ಹೋಗ್ಬೇಕಾದ್ರೆ ನನಗೇನು ಹೇಳ್ಬಿಟ್ಟು ಹೋಗ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾರೋ ಏನೋ ಒಂದು ಗೊತ್ತಾಗ್ತಿಲ್ಲ. ಇನ್ನು ಮುಂದಕ್ಕೂ ಗೊತ್ತಾಗಲ್ಲ ಬಿಡು. ಈಗ ಅಣ್ಣ ಫೋನ್ ಮಾಡಿದ್ರು ಅಮ್ಮಂಗೆ ಗೊತ್ತಾಗಲ್ಲ. ಅಲ್ಲಿಗೆ ಇಬ್ರು ಮಧ್ಯೆ ಇದ್ದಿದ್ದ ಪ್ರೀತಿಗೆ ಹುಳಿ ಹಿಂಡಿದಾಯ್ತು. ಶರ್ಮಿಳಾ, ನಿನ್ಗೇನಾದ್ರೂ ಹೇಳ್ಬಿಟ್ಟು ಹೋದ್ರಾ? ಅಮ್ಮ, ಅಣ್ಣ ನಿನ್ನ ಹತ್ರನೇ ಎಲ್ಲ ವಿಷಯನೂ ಡಿಸ್ಕಸ್ ಮಾಡೋದು. ನಿನಗೆ ಹೇಳಿಲ್ಲ ಅಂದಮೇಲೆ ನನಗೆಲ್ಲಿಂದ ಹೇಳ್ತಾನೆ? ಆದರೂ ಅಣ್ಣ ಯಾಕೋ ಈ ನಡುವೆ ನಿನ್ನನ್ನು ತುಂಬ ಅವಾಯ್ಡ್ ಮಾಡ್ತಿದ್ದಾನೆ ಅನ್ಸತ್ತೆ. 3 ಹೊತ್ತು ಬೆಳ್ಳಿ 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 ಅಂತ ಹೆಂಡತಿಯಿಂದನೇ ಸುತ್ತುತ್ತಿರ್ತಾನೆ. ಈಗ ಮಗು ಬೇರೆ ಆಗ್ತಿದೆ. ನೀನಿನ್ಮೇಲೆ ಮೂಲೆ ಗುಂಪೆ ಅನ್ಸತ್ತೆ. ಇದೆಲ್ಲ ನಿನ್ ಭ್ರಮೆ ಶರ್ಮಿಳಾ. ನನ್ನ ಭ್ರಮೆ ಅಲ್ಲ ಅಮ್ಮ, ನಿನ್ನ ಭ್ರಮೆ. ನೋಡ್ತಾ ಇರು, ಅಣ್ಣ ಹೇಗೆ ನಿಧಾನವಾಗಿ ನಿನ್ನ ಕೈಗೆ ತೆಂಗಿನ ಚಿಪ್ ಕೊಡ್ತಾನೆ ಅಂತ. ಎಕ್ಸ್ಕ್ಯೂಸ್ ಮೀ. ಹಾಂ ಸರ್. 2 ಕಾಫಿ ಕಳಿಸ್ತೀನಿ. ಹಾಂ ಸರಿ ಸರ್, ಇವಾಗಲೇ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಮಾಯಾದೇವಿ ಅವರೇ. ಹಾಂ, ಬಂದೆ. ನಿಮ್ಮ ಹೆಸರೇನು? ಮಾಯಾದೇವಿ ಸರ್. ಮಾಯಾಕ್ಕೆ ಸಂಬಂಧಪಟ್ಟಿರೋ ಯಾವುದೇ ವಿಷಯನೂ ಬೆಳ್ಳಿ ಕಿವಿಗೆ ಬೀಳ್ಕೊಡ್ದು. ಏನು ಹೇಳಿದ್ರಿ? ಮಾಯಾದೇವಿ ಸರ್ ನನ್ನ ಹೆಸರು. ಎಲ್ಲರೂ ಪ್ರೀತಿಯಿಂದ ಮಾಯಾ ಅಂತ ಕರೀತಾರೆ. ನಾವಿಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ. ಏನು ನಡೀತಿದೆ ಇಲ್ಲಿ? ಅಲ್ಲ ರೀ, ಡಾಕ್ಟರ್ ನಿಮಗೆ ಪೂರ್ತಿ ವಿಚಾರ ತಿಳಿಸಿಲ್ವಾ? ಯಾಕೆ ಸರ್, ಏನಾಯ್ತು? ಸಡನ್ ಆಗಿ ಸಿಟ್ಟಾಗ್ತಾ ಇದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ನಿಮ್ಮ ಹೆಸರಿಂದ. ಹೆಸರಲ್ಲಿ ಏನಿದೆ ಸರ್? ಏನಾಯ್ತಂತ ಹೇಳಿ. ನನ್ನ ಹೆಂಡತಿ ಮೆಂಟಲಿ ಅಪ್ಸೆಟ್ ಆಗಿದ್ದಾಳೆ. ಮಾಯಾ ಅನ್ನೋ ಹೆಸರು ಅವಳು ಕಿವಿಗೆ ಬೀಳಬಾರ್ದು. ಈಗ ಎಷ್ಟೊಂದು ಇನ್ಚಾರ್ಜ್ ಹೆಸರೇ ಮಾಯಾ ಅಂತ ಗೊತ್ತಾಗಿದ್ದಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇನ್ನೊಂದು ಕ್ಷಣ ನಾವು ಇಲ್ಲಿರಲ್ಲ. ಸರ್ 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 ಏನಾಯ್ತು ಸರ್? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಬರೋ ಸರಿ ಗೊತ್ತಾದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ, ಕೆಲಸನೇ ಹೋಗುತ್ತೆ ಸರ್. ಇಲ್ಲೇ ಇದ್ದು ನನ್ನ ಹೆಂಡತಿ ಆರೋಗ್ಯ ಹಾಳು ಮಾಡು ಅಂತ ಹೇಳ್ತೀರಾ? ಅವಳ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆ. ನನ್ನ ಮಗುನ ನನ್ನ ಹೆಂಡತಿನ ಇಬ್ಬರನ್ನ ಕಾಪಾಡ್ಕೋಬೇಕು.
ಈ ಹಿಂದೆ ಮಾಯಾ ಅನ್ನೋಳಿಂದ ನಮಗೆ ತುಂಬ ತೊಂದರೆ ಆಗಿದೆ. ಮತ್ತೆ ನನ್ನ ಹೆಂಡತಿಗೆ ಅವಳು ನೆನಪಾಗಬಾರ್ದು. ಆಯಿತು ಸರ್, ಯಾವುದೇ ರೀತಿ ನಿಮಗೆ ಸರ್ವ್ ಮಾಡೋಕ್ಕೆ ನಾನು ಬರಲ್ಲ. ಮಾವ ನೋಡಿ, ದಯವಿಟ್ಟು ನಿಮ್ಮ ಹೆಸರು ಮಾಯಾ ಅಂತ ಮಾತ್ರ ಹೇಳ್ಬಿಡಿ. ಸರಿ ಸರ್. ಇಲ್ಲಿದ್ದೀರಾ ಮೇಡಮ್? ಅವಾಗಲೇ ನಿಮ್ಮ ಹೆಸರು ಕೇಳಿದ್ರೆ ಹೇಳಲೇ ಇಲ್ಲ. ನನ್ನ ಹೆಸರು ಯಾಕೆ ಅಷ್ಟೊಂದು ಅಡವರ್ಸ್ತಿದ್ದೀರಾ? ನನ್ನ ಹೆಸರು ದೇವಿ ಅಂತ. ದೇವಿನಾ? ತುಂಬಾ ಒಳ್ಳೆ ಹೆಸರು. ನೀವು ನಮ್ಮನ್ನ ಸ್ವಾಗತ ಮಾಡಿದ ರೀತಿ, ಇಲ್ಲಿ ಮಾಡಿರೋ ವ್ಯವಸ್ಥೆ ಎಲ್ಲ ನೋಡಿದ್ರೆ ನನಗೆ ನೀವು ತುಂಬಾ ಇಷ್ಟ ಆದ್ರಿ. ಆದಷ್ಟು ಬೇಗ ನಾನು ನೀವು ಫ್ರೆಂಡ್ಸ್ ಆಗ್ತೀವಿ ಅನ್ಸತ್ತೆ. ಈ 2 ದಿನ ನೀವು ನಮ್ಮ ಜೊತೆನೇ ಇರಬೇಕು. ನನಗೇನೇ ಬೇಕು ಅಂದ್ರೂ ಮೊದಲು ನಾನು ದೇವಿ ಅಂತಾನೆ ಕರೆಯೋದು. ಹಾಂ, ಹೌದೌದು. ಕಾಫಿ ಹೇಳಿದ್ನಲ್ಲ, ಕಳಿಸ್ತೀರಾ? ಸರಿ ಸರ್. ಆಸ್ತಿ ಎಲ್ಲ ಅವನ ಹೆಸರಲ್ಲೇ ಇದೆ, ಇನ್ನು ಭಾಗ ಆಗಿಲ್ಲ. ಭಾಗ ಮಾಡೋಕ್ಕೆ ನಾನು ಬಿಡೋದು ಇಲ್ಲ ಅಂತ ನೀನು ಹೇಳ್ದೆ. ನಿನ್ನ ಹೆಸರಿನ ಆಸ್ತಿನೂ ಅವನೇ ಇಟ್ಕೊಂಡು ಹೇಗೆ ಮೆರಿತಾ ನೋಡ್ತಿರು. ಸುಮ್ಮನೆ ಏನೇನೋ ಮಾತಾಡಬೇಡ ಶರ್ಮಿಳಾ. ಏನೇನೋ ಹೇಳ್ತಿಲ್ಲ ಅಮ್ಮ, ಮುಂದೆ ನಡೆಯೋದ್ರ ಬಗ್ಗೆ ಹೇಳ್ತಿದ್ದೀನಿ. ಮುತ್ತು ನನ್ನ ಮಾತು ಕೇಳ್ತಾನೆ. ಕೇಳೋ ಹಾಗಿದ್ದಿದ್ರೆ ಇವತ್ತೆಲ್ಲಿ ಹೋಗ್ತೀನಿ ಅಂತ ಯಾಕೆ ನಿನ್ನ ಹತ್ರ ಹೇಳಿಲ್ಲ? ಕೊನೆ ಪಕ್ಷ ಹೋಗ್ಬೇಕಾದ್ರೆ ನಿನ್ಗೆ ಮಾತಾಡ್ಸ್ಬೋದಿತ್ತಲ್ವಾ? ಅದು ಬೇಡ ಬಿಡಮ್ಮ. 2 ನಿಮಿಷ ಫ್ರೀ ಮಾಡ್ಕೊಂಡು ನಿನ್ಗೊಂದು ಕಾಲ್ ಮಾಡ್ಬೋದಿತ್ತು ತಾನೆ. ಅಮ್ಮ, ನೀನೊಂಥರ ಈ ಮನೇಲಿ ಮನೆ ಕೆಲ್ಸದೊಳ ಥರ ಆಗ್ಬಿಟ್ಟಿದ್ಯಾ. ಸಲಿಗೆ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ, ಆಮೇಲೆ ಕಾಲಲ್ಲಿ ತುಳಿದು ಮಣ್ಣಲ್ಲಿ ಹೂತಾಕ್ತಾರೆ. ಎರಡು ದಿನ ಬೆಳ್ಳಿನ ಖುಷಿಯಾಗಿ ನೋಡ್ಕೊಳ್ಳೋಣ ಅಂತ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಹೀಗಾಗೋಯ್ತಲ್ಲ, ಏನು ಮಾಡೋದು? ಬೇರೆ ಯಾವ್ದಾರ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗ್ಲಾ ಅಂತ. ಸರ್, ಊಟಕ್ಕೆ ನಾನ್ ವೆಜ್ ಇರಲ್ಲ ವೆಜ್ ಇರಲ್ಲ ಸರ್? ಇಲ್ಲಿರೋದು ಸರಿನೋ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೀನಿ. ನೀವು ನೋಡಿದ್ರೆ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನನಗೊಂದು ಅರ್ಥನೇ ಆಗ್ತಿಲ್ಲ. ಸರ್, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಸರ್. ಇಲ್ಲಿರೋ ಕೆಲಸದವ್ರಿಗೆಲ್ಲ ನಾನು ಹೇಳಿಟ್ಟಿದ್ದೀನಿ. ಮಿಸ್ ಆಗಿ ಯಾರಾದರೂ ನಿಮ್ಮನ್ನು ಮಾಯಾ ಅಂತ ಕರೆದ್ರೆ ಅಂತ ಭಯ. ಮಾವ, ನೀವು ದೇವಿ ಅವ್ರ ಹತ್ರ ಏನ್ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅದೇ ಮಾವ, ಈ ದೇವಿ ಅವರು ವೆಜ್ ಊಟ ಇರಲ್ಲ ಇಲ್ಲ ನಾನ್ ವೆಜ್ ಇರಲ್ಲ ಅಂತ ಕೇಳಿರ್ತಾರೆ. ನೀವೇನು ಹೇಳೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ. ಹಾಂ, ಅಷ್ಟೇ ಅಲ್ವಾ? ಹೌದು. ವೆಜ್ ಊಟನೇ ಇರಲಿ. ಇಂಥ ಟೈಮಲ್ಲಿ ವೆಜ್ ಊಟ ತಿಂದ್ರೇ ಒಳ್ಳೇದು. ಸರಿ ಆಯಿತು, ನೀವು ಹೊರಗಡೆ ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಬನ್ನಿ, ನಾನು ಅಷ್ಟೊತ್ತಿಗೆ ರೆಡಿ ಮಾಡಿಟ್ಟಿರ್ತೀನಿ. ಸರಿ. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಬಾ ಹೋಗೋಣ. ಮಾವ, ನನಗಿಂತ ಜಾಗಕ್ಕೆ ಬಂದಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮನ್ಸಿಗೊಂಥರ ನೆಮ್ಮದಿ ಸಿಗ್ತಿದೆ. ಈ ಜಾಗಕ್ಕೆ ಬಂದಿರೋದಕ್ಕೆ ನಂಗೆ ನೆಮ್ಮದಿ ಅನಿಸ್ತಿದ್ಯೋ ಅಥವಾ ನಿನ್ನ ಮನಸ್ಸು ನೆಮ್ಮದಿ ಆಗಿರೋದಕ್ಕೆ ಈ ಜಾಗ ಖುಷಿ ಅನಿಸ್ತಿದ್ಯೋ ನಂಗೆ ಗೊತ್ತಿಲ್ಲ. ಆದರೆ ನೀನು ಈ ರೀತಿ ಖುಷಿಯಾಗಿರೋದನ್ನು ನೋಡೋದಕ್ಕೆ ನನಗೆ ಖುಷಿ ಅನಿಸ್ತಿದೆ. ಬೆಳ್ಳಿ, ನಮ್ಮ ಮಗುಗೆ ಏನು ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ಯಾ? ಚಿತ್ರಕ್ಕ ಹುಟ್ಟಿದಾರಲ್ವಾ ಮಾವ, ಯಾವುದಾದ್ರೂ ಒಳ್ಳೆ ಹೆಸರಿಡೋಣ. ಚಿತ್ರ ಅಂತಾನೆ ಇಟ್ರೆ ಹೇಗಿರುತ್ತೆ? ಚಿತ್ರ ಅಂತಾನೇನಾ? ಮಾವ, ನೀವು ಒಂದಷ್ಟು ಹೆಸರುಗಳನ್ನ ಹೇಳಿ, ನಾನು ಒಂದಷ್ಟು ಹೆಸರುಗಳನ್ನ ಯೋಚನೆ ಮಾಡಿ ಹೇಳ್ತೀನಿ. ದೇವ್ರ ಹತ್ರ ಹೋಗಿ ಕೇಳೋಣ. ಅವ್ರ ಒಪ್ಪಿಗೆ ತಗೊಂಡು ಒಂದು ಒಳ್ಳೆ ಹೆಸರನ್ನ ಇಡೋಣ. ಆದ್ರೆ ಈಗಲ್ಲ, ಪಾಪು ಹುಟ್ಟಿದ ಮೇಲೆ. ಸರಿ. ಆದ್ರೆ ಒಂದು ವಿಚಾರ ಮಾವ, ಮಗು ನಂತರ ಪೆದ್ದು ಆಗಬಾರ್ದು. ನಿಮ್ಗಿರೋ ಅಂಥ ಬುದ್ಧಿವಂತಿಕೆ, ಪ್ರಪಂಚದ ಜ್ಞಾನ ಎಲ್ಲ ಆ ಮಗುಗಿರ್ಬೇಕು. ನಿನ್ನನ್ನು ಪೆದ್ದು ಅಂತ ಹೇಳಿದ್ಯಾರು? ಈ ಪ್ರಪಂಚದಲ್ಲಿ ನಿನ್ನಷ್ಟು ಒಳ್ಳೆಯವ್ರು ಯಾರೂ ಇಲ್ಲ, ಗೊತ್ತಾ? ಆದರೂ ನಾನು ಸ್ವಲ್ಪ ಪೆದ್ದುನೇ ಮಾವ. ಇನ್ನೊಂದು ವಿಷಯ ಏನು ಗೊತ್ತಾ? ನಮ್ಮ ಪಾಪು ನಿಮ್ಮ ಥರ ಮುದ್ದಾಗಿರ್ಬೇಕು. ಈ ಮುದ್ದುಗೆ ಈ ಪೆದ್ದುನೇ ಸರಿ.
ಸರ್ ಹೇಗಿತ್ತು ಪರಿಸರ ಇಷ್ಟ ಆಯ್ತಾ? ಪರಿಸರ ತಾಯಿ ಇದ್ದಾಗೆ. ಇದನ್ನ ಇಷ್ಟಪಡದೇ ಇರೋರು ಈ ಭೂಮಿಗೆ ಸೇರಿದವರಲ್ಲ. ಎಂಥ ಮಾತು ಹೇಳಿದ್ರಿ ಸರ್. ಅಲ್ಲಿ ನೋಡಿ, ಬೆಳ್ಳಿ ಎಷ್ಟು ಖುಷಿಯಾಗಿದ್ದಾಳೆ. ಹಸಿರು ಹಳೆದನ್ನೆಲ್ಲ ಮರೆಮಾಚಿ ಹೊಸ ಚಿಗುರು ಕೊಡೋ ಹಾಗೆ ಕಹಿ ನೆನಪನ್ನೆಲ್ಲ ಮರೆಸಿ ಸಿಹಿ ನೆನಪನ್ನ ಕೊಡುತ್ತೆ. ಅದಕ್ಕೆ ಡಾಕ್ಟರ್ ಭರತ್ ಅವರು ನಮ್ಮನ್ನ ಇಲ್ಲಿ ಕಳಿಸಿರೋದು. ನನಗಿಷ್ಟ ಆಯಿತು ಅನ್ನೋದಕ್ಕಿಂತ ಬೆಳ್ಳಿಗೆ ಇಷ್ಟ ಆಯ್ತಲ್ಲ, ಅದೇ ನಂಗೆ ಖುಷಿ ಆಗ್ತಿರೋದು. ಓ, ಡಾಕ್ಟರ್ ಅಂದ ತಕ್ಷಣ ನೆನಪಾಯ್ತು. ಭರತ್ ಸರ್ ನಿಮಗೆ ಫೋನ್ ಮಾಡಿದ್ರು, ನೀವು ಫೋನ್ ಪಿಕ್ ಮಾಡಲಿಲ್ಲ. ನನಗೆ 2 times ಕಾಲ್ ಮಾಡಿದ್ರು. ಹೌದಾ? ಸೈಲೆಂಟ್ ಲೇಟ್ ಇದೆ, ನೋಡಿಲ್ಲ. ನಾನು ಕಾಲ್ ಮಾಡ್ತೀನಿ. ಹಾಂ ಸರಿ, ಮಾಡಿ. ಹಾಯ್ ಮುತ್ತು, ಹೇಗಿದೆ ಹೊಸ ಬದಲಾವಣೆ? ಚೆನ್ನಾಗಿದೆ ಸರ್. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಂದಿದ್ದು ಒಳ್ಳೆಯದೇ ಆಯಿತು. ಬೆಳ್ಳಿಯವರು ಹೇಗಿದ್ದಾರೆ? ಅವ್ರಿಗೆ ಮಾಯ ನೆನಪಾಗಿಲ್ವಾ? ಇಲ್ಲ ಸರ್, ನಮಗೆ ಮಾಯಿನಿಂದ ತೊಂದರೆ ಆಗ್ತಿದ್ದು ನಮ್ಮ ಮನೆ ಸುತ್ತಮುತ್ತ. ಅದಕ್ಕೆ ನಮ್ಮ ಮನೇಲಿದ್ದಾಗ ಬೆಳ್ಳಿಗೆ ಮಾಯಿನ ನೆನಪಾಗ್ತಿತ್ತು ಅನಿಸುತ್ತೆ. ಆದರೆ ಇಲ್ಲಿ ಬಂದ ಮೇಲೆ ಅವಳಿಗೆ ಬದಲಾವಣೆ ಸಿಕ್ಕಿದೆ. ಮಾಯಿನ ನೆನಪಾಗ್ತಿಲ್ಲ, ಬೆಳ್ಳಿ ಖುಷಿಯಾಗಿದ್ದಾಳೆ. ಆದರೆ ಒಂದು ವಿಷಯ ನನಗೆ ಭಯ ಆಗ್ತಿದೆ ಸರ್. ಯಾವ ವಿಷಯ? ಇಲ್ಲೊಬ್ಬರು ಮಾಯಾದೇವಿ ಅಂತಿದ್ದಾರೆ. ಇಲ್ಲಿ ಇನ್ಚಾರ್ಜ್ ಅವರೇ ಅಂತೆ. ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ನಾವು ಗೆಸ್ಟ್ ಹೌಸ್ಗೆ ಹೋದಾಗೆಲ್ಲ ಅವರೇ ಎಲ್ಲ ನೋಡ್ಕೋತಾ ಇದ್ದಿದ್ದು. ಇಲ್ಲಿ ತನಕ ಬೆಳ್ಳಿ ನೆಮ್ಮದಿಯಾಗಿ ಖುಷಿಯಾಗಿದ್ದಾಳೆ. ಆದರೆ ಎಲ್ಲಿ ಅವ್ರ ಹೆಸರು ಮಾಯಾದೇವಿ ಅಂತ ಗೊತ್ತಾಗ್ಬಿಟ್ರೆ ಮತ್ತೇನು ಎಡವಟ್ಟಾಗುತ್ತೋ, ಮತ್ತೆ ಮಾಯಿನ ನೆನಪಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ. ನಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ನನ್ನಿಂದನೇ ಒಂದು ದೊಡ್ಡ ಅನಾಹುತ ಆಗ್ಬಿಡ್ತಾಯಿತ್ತು. ಈಗಲೂ ಏನು ಕಾಲ ಮಿಂಚಿಲ್ಲ. ನಾನು ಆಕೆ ಹತ್ರ ಅವ್ರ ಹೆಸರು ಎಲ್ಲೂ ಹೇಳ್ದಿರೋ ಹಂಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನೇ ಅವ್ರ ಹತ್ರ ಮಾತಾಡಿದ್ದೀನಿ ಸರ್, ಅವ್ರ ಹೆಸರು ಹೇಳಲ್ಲ ಅಂತ ಹೇಳಿದ್ದಾರೆ. ಮುತ್ತು, ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ. ಬೆಳ್ಳಿ ಅವ್ರನ್ನ ಸೇಫಾಗಿ ನೋಡ್ಕೊಳ್ಳಿ. ನಾನು ನಾಳೆ ಕಾಲ್ ಮಾಡ್ತೀನಿ. ಓಕೆ ಡಾಕ್ಟರ್. ಮಾವ, ಯಾರು ಫೋನ್ ಮಾಡಿದ್ದು? ಡಾಕ್ಟರ್ ಕಾಲ್ ಮಾಡಿದ್ರು. ಇಲ್ಲೆಲ್ಲ ಚೆನ್ನಾಗಿದೆಯಾ ಅಂತ ಕೇಳಿದ್ರು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೇಕಿತ್ತು. ಹೇಳಿದ್ದೀನಿ, ನಾಳೆ ದಿನ ಹತ್ರ ಅವರೇ ಮಾತಾಡ್ತಾರಂತೆ. ಸರಿ ಮಾವ. ಮಾವ, ಅಲ್ಲೋಡಿ ಇಷ್ಟೊಂದು ಚಿಟ್ಟುಗಳಿದೆ. ನಾನು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಬೆಳ್ಳಿ ಖುಷಿ ಯಾವಾಗಲೂ ಹೀಗೆ ಇಲ್ಲಪ್ಪ. ನಮ್ಮ ಮಗು ಹುಟ್ಟೋವರೆಗೂ ಬೆಳ್ಳಿನ ಕಾಪಾಡಬೇಕು. ಆಮೇಲೆ ನಮ್ಮ ಮಗುನೇ ನಮ್ಮನ್ನು ಕಾಪಾಡುತ್ತೆ. ನೀನು ಎಷ್ಟು ಕಾದ್ರೂ ಅಷ್ಟೇ, ನಿನಗೆ ಮಾತ್ರ ಫೋನ್ ಕಾಲ್ ಬರಲ್ಲ. ಅಣ್ಣ ಫೋನ್ ಮಾಡಲ್ಲ. ಅವನು ಅವನ ಹೆಂಡತಿ ಜೊತೆ ಆರಾಮಾಗಿದ್ದಾನೆ. ನೀನು ಮಾತ್ರ ಇಲ್ಲಿ ನನ್ನ ಮಗ ಮುತ್ತು ಅಂದ್ಕೊಂಡಿರು. ಆಗ್ಲಿಂದಲೂ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದೆಯಾ. ಸ್ವಲ್ಪ ಸುಮ್ಮನೆ ಇರೋಕ್ಕಾಗಲ್ವಾ? ನಿನಗೆ ಮುತ್ತಣ್ಣನಿಗೆ ನೇರವಾಗಿ ಹೇಳೋ ಧೈರ್ಯ ಇಲ್ಲ, ಅದಕ್ಕೆ ನನ್ನ ಹತ್ರ ಕೂಗಾಡ್ತಿದ್ಯಾ. ಮುತ್ತದೆ ಅಲ್ವಾ ಫೋನ್? ಅದು ಕೊಡಿಲಿ. ಕೊಡು ಅಂದರೆ ಕೊಡಬೇಕು. ಚಿಕ್ಕಮ್ಮ, ಬೆಳಗ್ಗೆಯಿಂದ ನಿಮಗೆ ಕಾಲ್ ಟ್ರೈ ಮಾಡ್ತಿದ್ದೀನಿ, ಆದರೆ ಕನೆಕ್ಟ್ ಆಗ್ತಿಲ್ಲ. ಏನಾಗಿದೆ ನಿಮ್ಮ ಫೋನ್ಗೆ? ಹೌದಾ? ಬ್ಯಾಟ್ರಿ ಲೋ ಆಗಿ ಫೋನ್ ಆಫ್ ಆಗಿತ್ತು ಮುತ್ತು. ಆದರೂ ನೀನು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ದೀವಿ ಗೊತ್ತಾ? ಗಡಿಬಿಡಿಲಿ ಹಾಗೆ ಬಂದ್ಬಿಟ್ಟೆ ಚಿಕ್ಕಮ್ಮ. ಕಾಲ್ ಮಾಡೋಣ ಅಂದರು, ಇಲ್ಲಿ ನೆಟ್ವರ್ಕ್ ಸರಿ ಇರಲಿಲ್ಲ. ಎಲ್ಲಿದ್ದೀರಾ? ಡಾಕ್ಟರ್ ಭರತ್ ಅವ್ರ ಗೆಸ್ಟ್ ಹೌಸ್ ಚಿಕ್ಕಮ್ಮ. ಮನೆಯಿಂದ ತುಂಬ ದೂರ ಏನಿಲ್ಲ, ಹತ್ರನೇ ಇದೆ. ಜಾಗ ಚೆನ್ನಾಗಿದೆ ಚಿಕ್ಕಮ್ಮ, ಬೆಳ್ಳಿಗೂ ಇಷ್ಟ ಆಗಿದೆ. 2 ದಿನ ಇಲ್ಲೇ ಇದ್ದು ಬೆಳ್ಳಿ ಕಂಡೀಷನ್ ಹೇಗಿದೆ ಅಂತ ಡಾಕ್ಟ್ರಿಗೆ ಹೇಳಬೇಕು. ಬೆಳ್ಳಿ ಈಗ ಮಾಮೂಲಾಗಲ್ಲ, ಗರ್ಭಿಣಿ ಹೆಣ್ಮಗಳು. ಏನಾದರೂ ತುಂಬ ಅರ್ಜೆಂಟ್ ಇದ್ದರೆ ನನ್ನ ನಂಬರಿಗೋ ಇಲ್ಲ ಶರ್ಮಿಳಾ ನಂಬರಿಗೋ ಫೋನ್ ಮಾಡಪ್ಪ. ಸರಿ ಚಿಕ್ಕಮ್ಮ, ಮಾಡ್ತೀನಿ. ಪರವಾಗಿಲ್ಲ, ನನ್ನ ಪ್ಲ್ಯಾನ್ ಏನು ಪೂರ್ತಿಯಾಗಿ ಫ್ಲಾಪ್ ಆಗಿಲ್ಲ. ಅಮ್ಮ ಆ ಕಡೆ ತುಂಬ ಖುಷಿಯಾಗೂ ಇಲ್ಲ, ಈ ಕಡೆ ತುಂಬ ಬೇಜಾರು ಮಾಡ್ಕೊಂಡಿಲ್ಲ. ಇದಿನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೆ. ಮುಂದೆ ನೋಡ್ತಾ ಇರು ಹೇಗೆ ದೊಡ್ಡ ಗಲಾಟೆ ಮಾಡಿಸ್ತೀನಿ ಅಂತ. ಏನಪ್ಪ, ಮನೆಯಿಂದ ಆಚೆ ಹೋಗಿದ್ದೆ ತಡ ಮನೆಯವ್ರು ಮರ್ತ್ಬಿಟ್ಟಲ್ಲ.
ಹೇಗಿದ್ದಾಳೆ ತಂಗವ? ಅವಳಿಗೇನು ಆರಾಮಾಗಿ ಖುಷಿಯಾಗಿ ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ಓಹ್ ಸೂಪರು. ಒಂದೇ ದಿನಕ್ಕೆ ಮಾಮೂಲಿ ಥರ ಆಗೋದ್ಲ. ಈ ಟ್ರೀಟ್ಮೆಂಟ್ ಅಷ್ಟೊಂದು ಎಫೆಕ್ಟಿವ್ ಆಗಿದೆಯಾ? ಹಲೋ ಹಲೋ ಮುತ್ತು. ಇದೆ ಕನ್ಸೋ ನನ್ಸೋ? ನನ್ಸೆ ಮಾವ. ನಿಮ್ಗೀಗ್ಲೂ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಒಂದ್ ನಿಮಿಷ ಇರಿ. ಏನು ನೋಡ್ತಿದ್ಯಾ? ಒಂದ್ ನಿಮಿಷ ಇರಿ ಮಾವ. ನಿಮ್ ಪ್ರೀತಿ ಹೆಂಡತಿ ಕಡೆಯಿಂದ, ನಿಮ್ ಮುತ್ತು ಮಗಳ ಕಡೆಯಿಂದ. ಕಣ್ಮುಚ್ಚಿ ಮಾವ. ನಾನು ಹೇಳಿದ್ದು ಕಣ್ಮುಚ್ಚಿ ಅಂತ. ನೀವಿನ್ನೂ ಕಣ್ ಬಿಟ್ಕೊಂಡೇ ಇದ್ದೀರಲ್ಲ. ನೀನು ಹೇಳೋ ಮಾತುಗಳು ಹಾಗಿದೆ. ಕಣ್ಣು ಮುಚ್ಕೋತೀನಿ. ಕಿವಿಲೇನೋ ಹೇಳಬೇಕು ಅಂತ ಅನ್ಕೊಂಡಿದ್ಯಾ? ಕೆನ್ನಿಗೆ ವಿಷಯ ತಿಳಿಸ್ತೀನಿ, ಅದು ಕಿವಿಗೆ ಹೋಗಿ ತಲೆಗೆ ತಲುಪುತ್ತೆ. ಹೇಗಿತ್ತು ಮಾವ? ವಿಷಯ ತಲುಪ್ತಾ?